ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಎಲ್ಲ ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಜ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡ್ಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ರಿಲೀಸ್ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್, ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಎಲ್ಲ ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಜ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡ್ಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ರಿಲೀಸ್ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್, ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಎಲ್ಲ ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಜ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡ್ಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ರಿಲೀಸ್ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್, ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಎಲ್ಲ ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಜ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡ್ಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ರಿಲೀಸ್ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್, ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಎಲ್ಲ ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಜ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡ್ಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ
ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್ ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಇಲ್ಲ, ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಲ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಸೇನೆ ಮಾಡಿರುತ್ತೆ. ಇನ್ನು ಭಾರತದ ಒಳಗೂ ಕೂಡ ಮುಂದುವರೆದಿದೆ ಉಗ್ರರ ರಣ ಬೇಟೆ. ನೀವು ಕೇಳ್ತಾ ಇದ್ರಲ್ಲ ಕೊತ್ತೂರು ಮಂಜುನಾಥ್ ಪಹಲ್ಗಾಂವ್ ದಾಳಿಯಲ್ಲಿ ಮಾಡಿದವ್ರನ್ನ ಪಹಲ್ಗಾಂವ್ ದಾಳಿ ಮಾಡಿದವ್ರನ್ನ ಎಲ್ಲಿ 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 ಹಿಡಿದಿಲ್ಲ ಅಂತ ಹಿಡಿತಾ ಇಲ್ಲ, ಉಡಾಯಿಸ್ತಾ ಇದ್ದಾರೆ. ಅಬ್ದುಲ್ಲಾ ಫೈಲ್ ಶೇಖ್ ತಲ್ಹಾ ಖಾನ್ ಅನ್ನೋಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಪುಣೆಯ ಐಇಡಿ ಟೆಸ್ಟಿಂಗ್ ಬ್ಲಾಸ್ಟ್ ಕೇಸ್ನ ಆರೋಪಿಗಳು ಇವರು. ಯಾವ ಕೇಸನ್ನ ಉಗ್ರಗಾಮಿಗಳನ್ನು ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಕೇವಲ ಪಹಲ್ಗಾಂವ್ ದಾಳಿ ಮಾತ್ರ ಅಲ್ಲ, ಯಾವುದೇ ಉಗ್ರರನ್ನು ಕೂಡ ಬಿಡ್ತಾ ಇಲ್ಲ. ಉಗ್ರರ ರಣ ಬೇಟೆ ಮುಂದುವರೆದಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಹುಡುಕಿ 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 ಉಡಾಯಿಸ್ತಾ ಇದೆ ಎನ್ಐಎ. ಒಂದೇ ಒಂದು ಕ್ಷಣವನ್ನು ವೇಸ್ಟ್ ಮಾಡದೇ ಇರೋ ಹಾಗೆ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಉಡಾಯಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಪ್ರತಿದಿನ ಎಷ್ಟೆಷ್ಟು ವಿಕೆಟ್ ಬಿತ್ತು ಅಂತ ನೀವು ಕೌಂಟ್ ಮಾಡಬಹುದು. ಎಷ್ಟು ವಿಕೆಟ್ ಬಿತ್ತಿವತ್ತು ಅಂತ ಕೌಂಟ್ ಮಾಡಬಹುದು. ಅಷ್ಟು ಸಮರ್ಥವಾಗಿ ಸೇನೆ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ.